ಬ್ರೇಕ್ ನಂತರ ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ದಿನೇಶ್ ಗುಂಡೂರಾವ್ ಅವರೇ, ನೀವು ಹೇಳ್ತಾ ಇದ್ದೀರಿ ಬೆಂಗಳೂರಿನ ಭವಿಷ್ಯ, ಬೆಂಗಳೂರಿನ ಫ್ಯೂಚರ್, ಬೆಂಗಳೂರನ್ನ ಅದ್ಭುತವಾಗಿ ರೂಪಿಸಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ. ನಿಮ್ಮ ಸರ್ಕಾರ ಬಂದು 2 ವರ್ಷ ಕಳೆದು ಹೋಗ್ಬಿಟ್ಟಿದೆ. ನೀವು ಕಳೆದ ಬಾರಿ ಕೂಡ ಈ ಪ್ರಶ್ನೆ ನಾನು ಕೇಳಿದ್ದೆ. ಆಗ ನೀವು ಹೇಳಿದ್ರಿ BBMPಯಲ್ಲಿ BJP ಅಧಿಕಾರದಲ್ಲಿದೆ, ನಾವು ಅವ್ರನ್ನ ಏನು ಸೂಪರ್ ಸೀಡ್ ಮಾಡೋದು ಉದ್ದೇಶ ನಮ್ಮದಲ್ಲ, ಅವರಿಂದ ಅಧಿಕಾರ ಕಿತ್ಕೊಳ್ಳೋದು ನಮ್ಮ ಉದ್ದೇಶ ಅಲ್ಲ, ಅದಕ್ಕೋಸ್ಕರ ನಾವು ಕೈ ಹಾಕಲಿಲ್ಲ ಅಂತ. ನೀವು ಸೂಪರ್ ಸೀಡ್ ಕೂಡ ಮಾಡಿಬಿಟ್ರಿ, BBMPನ ಡಿಸಾಲ್ವ್ ಮಾಡಿಬಿಟ್ರಿ. ಇನ್ನೂ 4 ದಿನ ಇದ್ದಾಗಲೇ ಏಪ್ರಿಲ್ 18ಕ್ಕೆ ನೀವು ಡಿಸಾಲ್ವ್ ಮಾಡಿದ್ರಿ. ಹೀಗಾಗಿಯೂ ಕೂಡ ಇಷ್ಟಾಗಿಯೂ ಕೂಡ ನೀವು ಈ 3 ತಿಂಗಳಾಯ್ತು, ಈಗ ಏಪ್ರಿಲ್ ಮೇ ಜೂನ್, ಈಗ ಜುಲೈಯಲ್ಲಿದ್ದೀವಿ ನಾವು. ಈ 3 ತಿಂಗಳಲ್ಲಿ ನೀವು ಏನು ಮಾಡಿದ್ರಿ? ಕಳೆದ 2 ವರ್ಷಗಳಲ್ಲಿ ನೀವು ಬೆಂಗಳೂರಿನ ಅಭಿವೃದ್ಧಿಗೆ ಏನು ಮಾಡಿದ್ದೀರಿ? ಇಲ್ಲ, ಬೆಂಗಳೂರಿನ ಅಭಿವೃದ್ಧಿಗೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಿಟಿ ರೌಂಡ್ಸ್ ಮಾಡ್ತಾ ಇದ್ದಾರೆ. 2 ತಿಂಗಳಿಂದ ಎಲೆಕ್ಷನ್ ಹತ್ರ ಬಂದ ಕೂಡಲೇ ಸಿಟಿ ರೌಂಡ್ಸ್ ಮಾಡ್ತಿದ್ದಾರೆ. ಎಲೆಕ್ಷನ್ ಹತ್ರ ಅಂತಲ್ಲ, ಅಲ್ಲಿವರೆಗೂ BBMP ಆಡಳಿತದಲ್ಲಿತ್ತು, ಅವರು ಅಷ್ಟೊಂದು ಮಾಡಿರಲಿಲ್ಲ. ಮತ್ತು ಬೇರೆ ಬೇರೆ ಪಾರ್ಲಿಮೆಂಟ್ ಎಲೆಕ್ಷನ್ಗಳು ಬಂತು, ಪಂಚಾಯತಿ ಎಲೆಕ್ಷನ್ಗಳು ಬಂತು, ಬೈ ಎಲೆಕ್ಷನ್ಗಳು ಬಂತು, ಬೇರೆ ಬೇರೆ ಕಾರಣಗಳು ಮತ್ತು ಆಡಳಿತ ಇನ್ನೂ ಕೂಡ ಸರ್ಕಾರ ಹೊಸದಾಗಿತ್ತು, ಎಲ್ಲ ಕಡೆ ಗಮನ ಕೊಡಬೇಕಾಗಿತ್ತು. ಆದರೆ CM ಅವ್ರಿಗೆ ನಿಜವಾಗ್ಲೂ ಕೂಡ ಅವ್ರಿಗೆ ಬೆಂಗಳೂರನ್ನು ಈ ಸ್ವರೂಪ ಬದಲಾವಣೆ ಮಾಡಬೇಕು ಅಂತ ಇಚ್ಛೆ ಇರೋದ್ರಿಂದನೇ ಸುಮಾರು 1 ವರ್ಷದ ಹಿಂದೆನೇ ಎಕ್ಸ್ಪರ್ಟ್ ಕಮಿಟಿನ ಅಪಾಯಿಂಟ್ ಮಾಡಿದ್ರು. ಅವರು ನಾವು ತಿಳ್ಕೊಂಡು ಒಂದು 6 ತಿಂಗಳಲ್ಲಿ ಮಾಡ್ಬೋದು ಈ ಕೆಲಸ ಅಂತ. ಬಟ್ ಅದು ಭಾಳ ಡೀಟೇಲ್ಡ್ ಆಗಿ ಹೋದರು, ಅವರು ಭಾಳ ಡೀಟೇಲ್ಡ್ ಆಗಿ ಹೋಗಿದ್ದಾರೆ. ಬಹುಶಃ ನೀವು ರಿಪೋರ್ಟ್ ನೋಡಿದ್ರೆ ನೋಡಿದ್ದೀನಿ, ಎರಡು ಇಂಟರಿಮ್ ರಿಪೋರ್ಟ್ ಕೂಡ ನಾವು ಓದಿದ್ದೀವಿ. ಈಗ ಫೈನಲ್ ರಿಪೋರ್ಟ್ ಬರಬೇಕಾದ್ರೆ ತುಂಬ ಡೀಟೇಲ್ಡ್ ಆಗಿ ಹೋಗಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನನಗನ್ಸುತ್ತೆ ನಮಗೂ ಕೂಡ ಒಂದು ಮೊನ್ನೆ ಪ್ರೆಸೆಂಟೇಷನ್ ಮಾಡಿದರು. ಸೊ ಅದೆಲ್ಲ ಬರಬೇಕಾದ್ರೆ ಅದು ಟೈಮ್ ತೊಗೊಂಡ್ಬಿಡ್ತು. 1 ವರ್ಷ ಹೆಚ್ಚು ಕಡಿಮೆ ಆಗೋಗಿದೆ, ಈಗ 1 ವರ್ಷಕ್ಕಿಂತ ಹೆಚ್ಚಾಗೋಯ್ತು ಈಗ. ಸೊ ಅದೊಂದು ಟೈಮ್ ಆಗೋಯ್ತು. ಅದು BBMPನ ವಿಭಜನೆ ಮಾಡುವ ಯಾವ ಥರ ಮಾಡಬೇಕು ಅಂತ ನಾವು ಕೇವಲ ಏನೋ ಒಂದು ಘೋಷಣೆ ಮಾಡಿ ಅದಕ್ಕೆ ಸರಿಯಾದ ಸಿದ್ಧತೆ ಮಾಡ್ಕೊಳ್ಳದೆ ಹೋದರೆ ಅದು ಖಂಡಿತವಾಗಿಯೂ ಪ್ರಯೋಜನ ಆಗೋದಿಲ್ಲ. ಸೊ ಅದು ಒಂದು ನಾವು ಬೇಸ್ ಮಾಡಿಕೊಂಡು, ಇನ್ನೊಂದು ಕಡೆ ನಿಮ್ಗೆ ಗೊತ್ತಿದೆ ವಿಭಜನೆ ಮಾಡೋದಕ್ಕೆ ನಮ್ಮ ಪ್ರಯತ್ನಗಳು, ಅಧಿವೇಶನದ ಕರೆಯೋದಕ್ಕೆ ಪ್ರಯತ್ನ ಮಾಡಿರ್ತಾರೆ, ಅದು ಇನ್ನೊಂದು ಕಡೆ. ಸೊ ನಮ್ಮ ಕಮಿಟ್ಮೆಂಟ್ ಅದಕ್ಕಿದೆ. ಈಗ ಅದನ್ನು ಯಾವ ರೀತಿ ತರೋಕ್ಕಾಗುತ್ತೋ ಇರೋ ನೋಡಬೇಕಷ್ಟೇ. ಇನ್ನೊಂದು ಕಡೆ ನೀವು ಕೋರ್ಟ್ನ ಮೆಟ್ಟಲ್ಲಿ ಇರ್ತಾ ಹೋದ್ರಿ, ಕೋರ್ಟ್ ದಂಡ ಕೂಡ ಹಾಕ್ತು ನಿಮಗೆ, 10,000 ರೂಪಾಯಿ ದಂಡ ಹಾಕ್ತು. ದಂಡ ಹಾಕ್ಸ್ಕೊಳ್ಳುವಂಥ ಪ್ರಮೇಯ ನಿಮ್ಮ ಎದುರುಗಡೆ ಬಂತು, ಚುನಾವಣೆ ಮುಂದೂಡುವಂಥ ಪ್ರಯತ್ನ ಅನ್ನುವ ನಿಟ್ಟಿನಲ್ಲಿ. ಇದೆಲ್ಲ ಬೇಕಾಗಿತ್ತಾ? ನೀವು ಕೇವಲ ಅಭಿವೃದ್ಧಿಯೇ ನಮ್ಮ ಉದ್ದೇಶ ಅನ್ನೋದಾಗಿದ್ದರೆ ಚುನಾವಣೆಯನ್ನು ಮುಂದೂಡುವಂಥ ಪ್ರಯತ್ನ ನೀವು ಮಾಡ್ತಾ ಇರಲಿಲ್ಲ. ಈಗ ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರದಿಂದ ನಮ್ಮ ಸರ್ಕಾರ ಬಂದ ಮೇಲೆ ಪ್ರತಿ ವರ್ಷ ಹಣ ಕೊಟ್ಟಿದ್ದೀವಿ. ಹಿಂದೆ ಇವರು BBMPನ ಬಜೆಟ್ಗಳನ್ನ ನೀವು ನೋಡಬೇಕಾಗಿತ್ತು. ಕಳೆದ ಬಜೆಟ್ ಕೂಡ ಏನು ತುಂಬ ಚೆನ್ನಾಗೇನು ಕೊಡಲಿಲ್ಲ ಅವರು, ಆದರೂ ಕೂಡ ಎಷ್ಟೋ ಸುಧಾರಣೆ ಆಯಿತು. ಈಗ ಒಂದೊಂದು ಸಲ ನೀವು ಹೇಳ್ಬೋದು ಯಾಕೆ ಟೈಮ್ ತೊಗೊಂಡ್ರಿ ಅಂತ. ಆಯ್ತು, ಸ್ವಲ್ಪ ಟೈಮ್ ಡಿಲೇ ಆಗಿರ್ಬೋದು, ಬಟ್ ಮಾಡಬಾರ್ದು ಅಂತ ಯಾಕಿದೆ? ಮಾಡ್ತಾ ಇದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲವೂ ಕೂಡ ಸರಿಯಾದ ಸಮಯದಲ್ಲಿ ಎಲ್ಲ ಆಗಿಬಿಟ್ರೆ ಸಮಸ್ಯೆನೇ ಇರೋದಿಲ್ಲ. ಒಂದೊಂದು ಸಲ ಡಿಲೇ ಆಗ್ತದೆ. ನಮಗೂ ಕೂಡ ಅದು ಹೊಸ ಸರ್ಕಾರ ಬಂತು, ಮಾಡೋದಕ್ಕೆ ನಾವು ಕೂಡ ಪ್ರಯತ್ನ ಮಾಡೋದು. ಈಗ ನಮ್ಮ ಇಚ್ಛಾಶಕ್ತಿ ಇದೆ ಬೆಂಗಳೂರು ಅಭಿವೃದ್ಧಿ ಮಾಡೋದಕ್ಕೆ. ಮುಖ್ಯಮಂತ್ರಿಗಳು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಈಗ ಹಣ ಕೊಟ್ಟಿದ್ದಾರೆ. ಅದನ್ನು ಸರಿಯಾದ ರೀತಿ ಖರ್ಚು ಮಾಡಬೇಕು, ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಇನ್ನೊಂದು ಕಡೆ ಕೇಂದ್ರ ಸರ್ಕಾರದ ಹಣ ಬರೆದು ಕೂಡ ನಿಲ್ಲಿಸ್ಬಿಟ್ರು, ನರ್ಮ್ ಯೋಜನೆಯನ್ನು ಸ್ಕ್ರ್ಯಾಪ್ ಮಾಡಿದ್ರು ಕೇಂದ್ರ ಸರ್ಕಾರ. ಅದರಿಂದ ಸಾಕಷ್ಟು ಯೋಜನೆಗಳು ಸ್ಥಗಿತ ಆಗೋಯ್ತು. ಈಗ ಮತ್ತೆ ಹೊಸದಾಗಿ ಶುರು ಮಾಡ್ತಾ ಇದ್ದಾರೆ, ಅದನ್ನ ಯಾವಾಗ ಇಂಪ್ಲಿಮೆಂಟ್ ಆಗುತ್ತೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಕಾರಣವಾ? ಮೋದಿ ಅವರ ಸರ್ಕಾರ ಕಾರಣವಾ? ಬೆಂಗಳೂರಿನ ಅಭಿವೃದ್ಧಿಯ ಹಿನ್ನಡೆಗೆ ಮೋದಿ ಸರ್ಕಾರ ಕಾರಣವಾ? 2 ರೀತಿಯಲ್ಲಿ ಅವ್ರಿಗೆ ಹಿನ್ನಡೆ ಮಾಡಿಸಿದ್ದಾರೆ. ಒಂದು, ಸಬರ್ಬನ್ ರೈಲನ್ನು ಕೊಡೋದಕ್ಕೆ ನಮ್ಮ ಸರ್ಕಾರ ತಯಾರಾಗಿತ್ತು, ನಾವು ಅದನ್ನು ಬಜೆಟಲ್ಲಿ ಘೋಷಣೆ ಮಾಡಿದೋ. ಅವರು 2 ರೈಲ್ವೆ ಬಜೆಟಲ್ಲೂ ಕೂಡ ಸಬರ್ಬನ್ ರೈಲ್ ಬಗ್ಗೆ ಮಾತೇ ಎತ್ತಲಿಲ್ಲ. ಕೇವಲ ಅವ್ರ ಸಚಿವರುಗಳು ಬಂದು ಮಾತಾಡ್ತಾರೆ. ಇಲ್ಲಿ ಅನಂತಕುಮಾರ್ ಅವರು, ಸದಾನಂದ ಗೌಡರು ಪ್ರತಿ ಸಲ ಹೇಳ್ತಾರೆ. ಮೊನ್ನೆ ಕೂಡ ರೈಲ್ವೆ ಮಿನಿಸ್ಟರ್ ಬಂದರು, ಏನು ಆಶ್ವಾಸನೆ ಕೊಡಲಿಲ್ಲ. ಅದು ಒಂದು ನಮ್ಮ ಕೇಂದ್ರ ಸರ್ಕಾರ ಆಗಿರ್ತಕ್ಕ ಅನ್ಯಾಯ. ಇನ್ನೊಂದು, ನರ್ಮ್ ಯೋಜನೆಗಳು ಸ್ಯಾಂಕ್ಷನ್ ಆಗಿರೋಂಥ ಯೋಜನೆಗಳು ಕೆಲವು ಶುರು ಆಗಿತ್ತು, ಕೆಲವು ಟೆಂಡರ್ಗಳಾಗಿತ್ತು. ಅದನ್ನು ಟೆಂಡರ್ ಆಗಿರ್ತಕ್ಕಂಥದ್ದನ್ನು ಕ್ಯಾನ್ಸಲ್ ಮಾಡಿಸಿದ್ರು. ಎಷ್ಟೋ ನಮ್ಮ ದೊಡ್ಡ ಪ್ರಾಜೆಕ್ಟ್ಸನ್ನು ಇವರು ಕ್ಯಾನ್ಸಲ್ ಮಾಡಿದ್ರು. ಅದರಿಂದ ನಮಗೆ ಸುಮಾರು ಈಗಾಗಲೇ 2 ವರ್ಷ ಸಮಯ ನಮಗೆ ಹೋಯಿತು. 1 ವರ್ಷ ಸಮಯ ನಮ್ಗೆ ಹೋಯ್ತು ಈಗ, ಯಾಕಂದರೆ ಸರ್ಕಾರ ಬಂದು 1 ವರ್ಷ ಆಯಿತು ಕೇಂದ್ರ ಸರ್ಕಾರ. ಸೊ ಅದು ನಮಗೆ ಈಗ ತಡ ಆಗಿದೆ. ಮುಖ್ಯವಾಗಿ ಒಂದು ಈಗ ರೆಲೆವೆಂಟ್ ಇಶ್ಯೂ, ಲೋಕಾಯುಕ್ತದಲ್ಲೇ ಭ್ರಷ್ಟಾಚಾರದ ಪ್ರಕರಣ ಪ್ರತಿನಿತ್ಯ ಧ್ವನಿಸ್ತಾ ಇದೆ. ಈಗ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಲೋಕಾಯುಕ್ತರ ಪದಚ್ಯುತಿಗೆ ಈಗಾಗಲೇ ಸಹಿ ಸಂಗ್ರಹವನ್ನು ಕೂಡ ಮಾಡಿದ್ದಾರೆ, ಆ ನಿರ್ಣಯವನ್ನು ಕೂಡ ಮಂಡಿಸ್ತಾ ಇದ್ದಾರೆ. ವಿಪಕ್ಷಗಳು ಈಗಾಗಲೇ ಸಹಿ ಸಂಗ್ರಹವನ್ನು ಮಾಡಿದ್ದಾರೆ ಅನ್ನೋದು ಸ್ಪೀಕರ್ಗೂ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಸರ್ಕಾರದ ನಿಲುವೇನು? ಒಂದು ವೇಳೆ ಪದಚ್ಯುತಿಯ ನಿರ್ಣಯ ಬಂದರೆ ನಿಮ್ಮ ಸರ್ಕಾರ ಅದಕ್ಕೆ ಸಹಮತವನ್ನು ವ್ಯಕ್ತಪಡಿಸುತ್ತಾ? ನಾನು ಇದನ್ನು ಹೇಳೋದಕ್ಕೆ ನನಗೆ ಈಗ ಹೇಳೋಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ, ಒಂದು, ಸ್ಪೀಕರ್ ಅವರು ಕೂಡ ಇದ್ರ ಬಗ್ಗೆ ನೋಡ್ತಾರೆ, ಇದು ನಮ್ಮ ವ್ಯಾಪ್ತಿಗೆ ಬರ್ತದಾ ಇಲ್ವಾ ಅಂತ. ಮತ್ತು
ಕಾನೂನಿನ ಸಚಿವರಿದ್ದಾರೆ, ಸರ್ಕಾರ ಇದೆ, ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕು. ಯಾಕಂದ್ರೆ ಇದು ಬಹಳ ಸೂಕ್ಷ್ಮವಾದಂಥ ವಿಚಾರ. ಇಲ್ಲಿ ಒನ್ ಲೈನ್, ಭ್ರಷ್ಟಾಚಾರದ ಪರ ಇದ್ದೀರಾ ವಿರುದ್ಧ ಇದ್ದೀರಾ ಅನ್ನುವಂಥದ್ದು ಅಷ್ಟೇ ಇಲ್ಲಿ ಪ್ರಶ್ನೆ. ಇದರಲ್ಲಿ ಪರ ಮತ್ತು ವಿರೋಧ ಎಲ್ಲರೂ ಕೂಡ ವಿರೋಧ ಇರಬೇಕು. ಭ್ರಷ್ಟಾಚಾರಕ್ಕೆ ಪರ ಇರೋಕ್ಕಾಗ್ತದಾ? ಎಲ್ಲರೂ ಕೂಡ ವಿರೋಧ ಇರಬೇಕಾಗ್ತದೆ. ಮತ್ತು ಆ ಸಂಸ್ಥೆಯ ಗೌರವ ಘನತೆಯನ್ನು ಉಳಿಸುವಂಥ ಕೆಲಸ ಕೂಡ ನಾವು ಮಾಡಬೇಕು. ನಾನು ಕಡೆಯದಾಗಿ ನಿಮ್ಮಿಂದ ಒಂದು ಸಾಲಲ್ಲಿ ನಿರೀಕ್ಷೆ ಮಾಡುವಂಥದ್ದು, ಒಂದು ಕಡೆ ಜನರ ಹಕ್ಕು, ಮತದಾನದ ಹಕ್ಕು, ಚುನಾವಣೆ ನಡೀಬೇಕು ಅನ್ನುವಂಥದ್ದು, ಅದಕ್ಕೂ ಕೂಡ ಅನ್ಯಾಯ ಆಗಬಾರ್ದು. ಇನ್ನೊಂದು ಕಡೆ ಬೆಂಗಳೂರಿನ ಅಭಿವೃದ್ಧಿ, ಬೆಂಗಳೂರಿನ ವ್ಯವಸ್ಥೆಯನ್ನು ಸರಿಪಡಿಸೋದು, ಅದು ಕೂಡ ಆಗಬೇಕು. ಆ ನಿಟ್ಟಿನಲ್ಲಿ ಬಹಳ ಬ್ಯಾಲೆನ್ಸ್ಡ್ ಆಗಿ ನಿಮ್ಮ ಸರ್ಕಾರ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಅದನ್ನು ಇಡ್ತೀರಿ ಅನ್ನುವಂಥ ಒಂದು ವಾಗ್ದಾನವನ್ನು ನಿಮ್ಮಿಂದ ನಾನು ನಿರೀಕ್ಷೆ ಮಾಡ್ತೇನೆ. ನಾನು ಈಗಾಗಲೇ ಮೊದಲು ಹೇಳಿದಾಗೆ ವೀರೇಂದ್ರ ಅವರೇ, ಚುನಾವಣೆನ ಯಥೇಚ್ಛವಾಗಿ ಅಥವಾ ಸಣ್ಣ ಪುಟ್ಟ ಕಾರಣಗಳಿಂದ ಮುಂದೂಡಕ್ಕೆ ಹೋಗೋದಿಲ್ಲ ನಾವು. ಆದಷ್ಟು ಬೇಗ ಇದನ್ನು ಮಾಡಿ ಅದನ್ನು ಜನರ ಮುಂದೆ ಮತ್ತೆ ಹೋಗ್ತೀವಿ. ಖಂಡಿತ ಚುನಾವಣೆ ಒಂದೇ ಪರಿಹಾರ ಅಲ್ಲ, ವ್ಯವಸ್ಥೆ ಮುಖ್ಯ. ಒಳ್ಳೆ ವ್ಯವಸ್ಥೆ ಬಂದರೆ ಚುನಾವಣೆ ಒಂದು 5-6 ತಿಂಗಳು ಹೆಚ್ಚು ಕಡಿಮೆ ಆದರೂ ಕೂಡ ನನಗನ್ಸುತ್ತೆ ಜನ ಏನು ಬೇಸರ ಮಾಡ್ಕೊಳ್ಳಲ್ಲ. ಒಳ್ಳೆ ವ್ಯವಸ್ಥೆ ಬರಬೇಕು, ಅದಕ್ಕೆ ನಮ್ಮ ಪ್ರಯತ್ನ ಇದ್ದೇ ಇರ್ತದೆ. ಬೆಂಗಳೂರಿಗರಿಗೆ ಯಾವುದೇ ರೀತಿಯಲ್ಲೂ ಕೂಡ ಅನ್ಯಾಯ ಆಗದೇ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಟಾರ್ಗೆಟ್ನ ಮುಗಿಸ್ತಾ ಇದ್ದೇನೆ. ದಿನೇಶ್ ಗುಂಡೂರಾವ್ ಅವರೇ, ಇಷ್ಟೊತ್ತು ಕೂಡ ಟಾರ್ಗೆಟ್ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಇದು ಆಹಾರ ಸಚಿವರು, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ವಕ್ತಾರರು ದಿನೇಶ್ ಗುಂಡೂರಾವ್ ಅವರ ಜೊತೆಗಿನ ಟಾರ್ಗೆಟ್. ಮುಂದಿನ ವಾರ ಮತ್ತೋರ್ವ ವಿಶೇಷ ಅತಿಥಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.